ಬ್ಯಾಂಕಿನ ಸೌಲಭ್ಯಗಳು ನಮ್ಮ ರೈತರಿಗೆ ಎಲ್ಲರೂ ಗೊತ್ತಾಗಿರ್ಬೇಕು. ರೈತರಷ್ಟೇ ಅಲ್ಲ, ಉಳಿದ ಜನರಿಗೂ ಕೂಡ ಗೊತ್ತಾಗಿರ್ಬೇಕು. ಕೆಲವರು ಉದ್ಯೋಗ ಮಾಡ್ತಿರ್ತಾರೆ, ಕೆಲವರು ನಿಮ್ಮಂತ ಸ್ಟೂಡೆಂಟ್ಸ್ ಇರ್ತಾರೆ, ಎಜುಕೇಶನ್ ಬಗ್ಗೆ ಕೇಳ್ತಿರ್ತಾರೆ. ಕೆಲವರು ನಾವು ಯುವ ಜನತೆ ಇರ್ತಾರೆ, ಅವ್ರಿಗೆ ಎಕ್ಸಾಮ್ ಆದ ತಕ್ಷಣ ಯಾವ ತರ ನೌಕರಿ ಸಿಗ್ಬೇಕು, ಗೌರ್ಮೆಂಟ್ ಜಾಬ್ ಯಾವ ತರ ಟಫ್ ಇದೆ ಅಂತ ನಿಮಗೂ ಗೊತ್ತಿದೆ. ನೀನು ಅಕೌಂಟ್ ಓಪನ್ ಮಾಡೋ 6 ತಿಂಗಳು ಟರ್ನರ್ ಮಾಡೋ, ಅದು ಚೆನ್ನಾಗಿದ್ರೆ ನಾನು ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರ ಸರ್ ಸತ್ಯನಾ? ಇಲ್ಲ, ಆ ತರದೇನೆ ಸರ್. ಇವೆಲ್ಲ ಸ್ವಯಂ ಉದ್ಯೋಗ ಸಾಲ ಇರ್ತಾವಲ್ಲ, ಅಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡಿದಾಗೆ ನಿಮ್ದು ಟರ್ನ್ ಆಗ್ತಾ ಇರ್ತಾರೆ. ಇಲ್ಲಿ ಯಾರು ಟರ್ನ್ ಮಾಡ್ಲಿಕ್ಕೆ ಒಬ್ರು ಯಾರು ಕೊಡ್ಬೇಕು ಸಾಲ, ಕೊಟ್ಟಾಗೆ ಎಕ್ಸಾಂಪಲ್ ಏನಂದ್ರೆ ಈಗ ಜನರೇಷನ್ ಅಲ್ಲಿ ಸರ್ ಅವ್ರಿಗೆ ಲ್ಯಾಂಡ್ ಇರೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಲ್ಯಾಂಡ್ ಇಲ್ದೇನೆ ಬಂದ್ಬಿಟ್ಟು ಇವತ್ತು ನಾನು ಡೈರಿ ಮಾಡ್ತೀನಿ, ಕೋಳಿ ಸಾಕಣೆ ಮಾಡ್ತೀನಿ ಅಂತಾರೆ ಸರ್. ಅವ್ರಿಗೆ ಯಾವ ರೀತಿ ಲೋನ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಈಗ ಏನ್ ಸರ್ ಇದು ಕರ್ನಾಟಕ ಬ್ಯಾಂಕ್ ಇದ್ರ ಅಂದ್ರೆ ನಮ್ಮಲ್ಲಿ ಕರ್ನಾಟಕ ಬ್ಯಾಂಕ್ ಅಲ್ಲಿ ಏನೇನು ಸೌಲಭ್ಯಗಳು ಸಿಗ್ತವೆ ರೈತರಿಗೆ, ಅಂದ್ರೆ ಮತ್ತೆ ಬೇರೆ ಸಾಮಾನ್ಯ ಜನರಿಗೆ. ಎಕ್ಸಾಂಪಲ್ ರೈತರಿಗೆ ಆಗಲಿ, ಈಗ ಬೆಳೆ ಸಾಲ ಆಗ್ಲಿ, ಆಮೇಲೆ ಪೈಪ್ಲೈನ್ ಸಾಲ ಆಗ್ಲಿ, ಇರಿಗೇಷನ್ ಸಾಲ ಆಗ್ಲಿ, ಡೆವಲಪ್ಮೆಂಟ್ ಮಾಡಕ್ಕೆ, ಫೆನ್ಸಿಂಗ್ ಹಾಕಕ್ಕಾಗಲಿ, ಆಮೇಲೆ ಅಲ್ಲಿ ಹೊಲ ಖರೀದಿ ಮಾಡಕ್ಕಾಗಲಿ, ಸಾಮಾನ್ಯ ಜನರಿಗೆ ಏನಾದ್ರು ಕಾರ್ ಲೋನ್ ಆಗ್ಲಿ, ಹೋಮ್ ಲೋನ್ ಆಗ್ಲಿ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಸರ್ ನಾವಿಲ್ಲಿ. ಅಂದ್ರೆ ನಮ್ಮ ರೈತರಿಗೆ ಯೂಸ್ ಆಗ್ತಕ್ಕಂತ ಒಂದು ಬೆನಿಫಿಟ್ ಅಲ್ಲಿ ಏನ್ ಲೋನ್ ಸಿಗುತ್ತೆ ಸರ್? ಅಂದ್ರೆ ಈಗ ಏನು ನಮ್ಮ ರೈತರಿಗೆ ಸಂಬಂಧಪಟ್ಟದ್ದು ಹೇಳ್ಬಿಟ್ರೆ ಸಾಕು ಸರ್. ರೈತರಿಗೆ ಸರ್ ಒಂದು ಸಂಬಂಧಪಟ್ಟಿದ್ದು ಅಂದ್ರೆ ಈಗ ಹೊಲ ಇದ್ರೆ ಸರ್ ಅವ್ರಿಗೆ ಬೆಳೆಸಲ ಕೊಡ್ತೀವಿ ಸರ್ ನಾವೀಗ. ಆಮೇಲೆ ಕೆಲವೊಬ್ರು ರೈತರು ಹೊಲ ಖರೀದಿ ಮಾಡೋಕೆ ಮಾಡಿರ್ತಾರೆ, ಅವ್ರಿಗೆ ನಮ್ಮ ಕೃಷಿ ಭೂಮಿ ಖರೀದಿ ಮಾಡಕ್ ಲೋನ್ ಕೊಡ್ತೀವಿ. ಕೆಲವೊಬ್ರು ಕೋರ್ಸ್ ವೈಸ್ ಕಟ್ತಾರೆ ಅಂದ್ರೆ ಅವ್ರಿಗೆ ಕೋರ್ಸ್ ವೈಸ್ ಮಾಡಕ್ ಲೋನ್ ಕೊಡ್ತೀವಿ. ಕೆಲವು ಸಬ್ಸಿಡಿ ಸ್ಕೀಮ್ಗಳು PMEGP ಆಗ್ಲಿ, PMFME ಆಗ್ಲಿ, NLM ಆಗ್ಲಿ, ಅದರ ಲೋನ್ ಹಾಕೊಡ್ತೀವಿ ನಾವು. ಈಗ ರೈತರಿಗೆ ಸರಳವಾಗಿ ಈಸಿಯಾಗಿ ಸಿಗ್ತಕ್ಕಂತ ಯಾವ್ದಾದ್ರು ಒಂದು ರೈತರ ಒಂದು ಸ್ಕೀಮ್ ಅನ್ನ ಹೇಳ್ಬಿಡ್ತಾರೆ ಸರ್ ಸರಳವಾಗಿ ಅವ್ರಿಗೆ? ಸರಳವಾಗಿ ಸರ್, ಈಗ ಹೊಲ ಇದ್ರೆ ಬೆಳೆಸಲ್ಲ ಸರ್, ಸಿಂಪಲ್ ಸರ್. ಈಗ 2 ಲಕ್ಷ ಮಟ್ಟ ಆದ್ರೆ ಬೋಧಿಸಬೇಕು ಅಂತೆಲ್ಲ ಈಸಿ ಸಿಕ್ಕೋದು ಸರ್. ಅದು ಬರೀ ಈಸಿ ತಂದು ಕಟ್ಬಿಟ್ರೆ ಲೋನ್ ಹಾಕೊಡಿ ಸರ್. ಅದು 2 ಲಕ್ಷ ಮೇಲ್ಪಟ್ಟ ಆದ್ರೆ ನಾವು ಲೀಗಲ್ ಅಪ್ಲೈ ಮಾಡಿಸಿ ಭೋಜ ಕುರ್ಸಿ ಕೊಡಿ ಸರ್. ಲೀಗಲ್ ಎಕ್ಸಾಂಪಲ್ ಇನ್ನು PMEGP ಆದ್ರೆ ಎಮ್ಮೆ ಖರೀದಿ ಮಾಡಕ್ಕಾಗಲಿ. ಈಗ PMEGP ಅಲ್ಲಿ ಒಂದು ಆಕಳ ಖರೀದಿ ಮಾಡಬೇಕಾಗಲಿ, ಒಂದು ಡೈರಿ ಯೂನಿಟ್ ಮಾಡಬೇಕಾಗಲಿ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಓಕೆ ಸರ್. PMEGP ಅಲ್ಲಿ ಈಗ ಎಕ್ಸಾಂಪಲ್ ನೀವು ಒಬ್ಬ ರೈತರಪ್ಪ, ನೀವೀಗ PMEGP ಮಾಡ್ತಾ ಇದೀರಾ, ಡೈರಿ ಯೂನಿಟ್ ಎಸ್ಟಾಬ್ಲಿಷ್ ಮಾಡ್ತಾ ಇದೀರಾ ಅಂದ್ರೆ ನೀವು PMEGP ಪೋರ್ಟಲ್ ಅಪ್ಲೈ ಮಾಡ್ಕೊಂಡ್ ಬಂದ್ರೆ ನಾವು ಒಂದ್ಸಲ ನೀವು ವಿಸಿಟ್ ಮಾಡಿ ಎಲ್ಲಿ ನೋಡ್ತೇವೆ, ಎಲ್ಲಿ ಮಾಡ್ತೀರಾ ಯೂನಿಟ್ ನೋಡಿ, ಅದಕ್ಕೆ ನಾವು PMEGP ಪೋರ್ಟಲ್ ಲೋನ್ ಕೊಡ್ತೀವಿ ಸರ್ ನಾವು. ಈಗ ಅದು ಸರ್ ಎಷ್ಟು ಲಕ್ಷದವರೆಗೂ ನಾನ್ ಕಲೆಕ್ಟರ್ ಲೋನ್ ಕೊಡುತ್ತೆ? 10 lakhs ನಾನ್ ಕೊಡ್ತಾರೆ ಸರ್. 10 lakhs ವರೆಗೂ ನಾನ್ ಕಲೆಕ್ಟರ್ ಕೊಡುತ್ತೆ. 10 lakhs ಮೇಲ್ಗಡೆ ಆಗಿದ್ರೆ ಪ್ರಾಪರ್ಟಿ ಸರ್. ಪ್ರಾಪರ್ಟಿ ಅಂದ್ರೆ ಏನ್ ಪ್ರಾಪರ್ಟಿ ಬರುತ್ತೆ ಸರ್? ಎನ್ಎ ಪ್ರಾಪರ್ಟಿ ಸರ್. ಕೃಷಿಗೆ ಸಂಬಂಧಪಟ್ಟಿದ್ದು ಬರಲ್ಲ. ಎನ್ಎ ಪ್ರಾಪರ್ಟಿ ಸರ್ ಒಂದ ಇಡ್ಬೋದಾ ಅಥವಾ ಒಂದ್ ಸಾಕು ಸರ್? ಒಂದ್ ಸಾಕು ಸರ್. 10 ಲಕ್ಷಕ್ಕಿಂತ ಬೇರೆ ಬೇರೆ ಒಂದಾದ್ರೆ ಸಾಕು ಸರ್. ಇನ್ನೊಂದು ನಮ್ಮ ರೈತರು ಕೇಳ್ತಾರೆ ಸರ್, ಒಂದು PMEGP ಆಗಿರ್ಬೋದು, CMEGP ಆಗಿರ್ಬೋದು, ಒಂದು ಲೋನ್ ತಗೊಳ್ಳೋದಕ್ಕೆ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಸರ್. ಅದ್ರ ಲೀಗಲ್ ಆಗಿ ಇನ್ನೂರ್ಗದು ಯಾವ ಬ್ಯಾಂಕ್ ಮ್ಯಾನೇಜರ್ ಕೂಡ ಸರ್ ಬ್ಯಾಂಕ್ ಇದು ಡಾಕ್ಯುಮೆಂಟ್ಸ್ ಇರಲ್ಲ. ಏನ್ ಡಾಕ್ಯುಮೆಂಟ್ಸ್ ಅಂದ್ರೆ ಸಪೋಸ್ ಈಗ ಡೈರಿ ಫಾರ್ಮ್ ಗೆ ಏನ್ ಡಾಕ್ಯುಮೆಂಟ್ಸ್? ಡೈರಿ ಫಾರ್ಮಿಂಗ್ ಎಕ್ಸಾಂಪಲ್ ನೀವು ಎಮ್ಮೆ ಖರೀದಿ ಮಾಡ್ತಾ ಇದ್ರೆ ಅಂದ್ರೆ ಎಮ್ಮೆ ಖರೀದಿ ಮಾಡಿದ್ರೆ ಕೊಟೇಶನ್ ತಗೊಂಡಿರ್ತೀರಿ ಸರ್. ಈಗ ನೀವು ಎಕ್ಸಾಂಪಲ್ ನೀವು ಒಬ್ಬರು ಖರೀದಿ ಮಾಡ್ತಿದ್ರೆ ಮಾರುಕಟ್ಟೆ ಸರ್ಟಿಫಿಕೇಟ್ ಎಕ್ಸಾಂಪಲ್ ನೀವು ಏನಾದ್ರು ಶೆಡ್ ಕಟ್ತಾರೆ ಅಂದ್ರೆ ಶೆಡ್ ಒಂದು ಪ್ಲಾನ್ ಮಾಡಿರ್ತೀರ, ಎಷ್ಟು ಲೋಡ್ ಮಾಡ್ತಾ ಇದೀರಾ, ಎಷ್ಟು ML ಮಾಡ್ತಾ ಇದೀರಾ, ಇದು ಪ್ರಾಜೆಕ್ಟ್ ಮಾಡಿರ್ತೀರ. ಆ ಪ್ರಾಜೆಕ್ಟ್ ನೀವು PMEGP ಪೋರ್ಟಲ್ ಅಪ್ಲೋಡ್ ಮಾಡಿರ್ತೀರ, ರೆಡಿ ಮಾಡಿ ಅಪ್ಲೋಡ್ ಮಾಡಿದ್ರೆ ಆ ಪ್ರಾಜೆಕ್ಟ್ ತಂದು ಕೊಟ್ರೆ ನಾವು ಒಂದು ಪ್ರಾಜೆಕ್ಟ್ ನೋಡಿ ವಿಸಿಟ್ ಮಾಡಿ ಅದ್ರ ಮೇಲೆ ಅದಕ್ಕೆ ಸರ್ GST ಆಗಿರ್ಬೋದು, ನಾವು ಟ್ಯಾಕ್ಸ್ ಪೇ ಮಾಡಿರೋದನ್ನ ಬೇಕಾಗುತ್ತೆ ಸರ್. ಅಂದ್ರೆ ಎಕ್ಸಾಂಪಲ್ ಸರ್ ಮೆಷಿನರಿ ಬೈ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ, ತಮಿಳ ಸ್ಟೀಲ್ಸ್ ಮಿಷಿನ್ಸ್ ಇದೆ, ಅದು GST ಅಪ್ಲಿಕಬಲ್ ಇದ್ರೆ ತಗೊಂಡು ಸರ್. GST ಇರಲ್ಲ ಸರ್. ಅದು ನೀವು ತಂದು ಕೊಟ್ಟ ಕೊಟೇಶನ್ ಮೇಲೆ ಪ್ರೈವೇಟ್ 70% ಕೊಟ್ಬಿಡ್ತೀವಿ ಸರ್. ನಾರ್ಮಲ್ ಆಗಿ GST ಅಪ್ಲೈ ಆಗಲ್ಲ. ನಾನು ಕೇಳಿದೆ ಸರ್ ನಮ್ಮ ಬ್ಯಾಂಕ್ ಅಲ್ಲಿ, ಅವರು GST ಬರುತ್ತೆ ಅಂತ ಹೇಳಿದ್ರು ಸರ್. ಹೌದಾ? ಇಲ್ಲ ಸರ್, GST ಬರಲ್ಲ. ಏನಾದ್ರು ಮಷಿನರೀಸ್ ನೀವು ಬೈ ಮಾಡ್ತಾ ಇದ್ರೆ ಈ ಮಷಿನರೀಸ್ ಮೇಲೆ GST ಅಪ್ಲಿಕೇಬಲ್ ಆಗಿದ್ರೆ ಅದು ನಿಮಗೆ ಬರುತ್ತೆ. ಇಲ್ಲ ಅಂತ ಡೈರಿ ಯೂನಿಟ್ ಗೆ ಬರಲ್ಲ. ಇಲ್ಲ ಸರ್, ಮುದ್ರಾ ಲೋನ್ ಅಲ್ಲಿ ನಾನು ಕೇಳಿದೆ ಸರ್, ಮುದ್ರಾ ಲೋನ್ ಅಲ್ಲಿ ಮುದ್ರಾ ಲೋನ್ ಅಲ್ಲಿ ಇದು ಕೆಲವೊಂದಿಷ್ಟು ಬ್ಯಾಂಕ್ ಹೋಗಿದ್ದೆ ನಾನು, ಅಲ್ಲಿ ಡೈರಿಗೆ ಲೋನ್ ಕೊಡಲ್ಲ ಅಂತ ಹೇಳಿದ್ರು. ಹೌದಾ ಸರ್? ಕೊಡಲ್ವಾ? ಕೊಡ್ತಾರೆ ಅಂದ್ರೆ ಮಾಹಿತಿ ತಪ್ಪು ಹೇಳಿದ್ರೆ ನಂಗಾಯ್ತು ಸರ್. PMEGP ಆಮೇಲೆ ಮುದ್ರಾ ಲೋನ್ ಎರಡು ಒಂದೇನಾ ಸರ್? PMEGP ಬೇರೆ ಸರ್. ಇಲ್ಲ, ಈ ನಮ್ಮ ಡೈರಿ ಸಂಬಂಧಪಟ್ಟ ಅಂತ ಹೇಳ್ಬೇಕಾದ್ರೆ ಸರ್ PMEGP ಅಲ್ಲಿ ಡೈರಿ ಅಷ್ಟೇ ಅಲ್ಲ, ಈಗ ಬೇರೆ ಬೇರೆ ಇದಕ್ಕೂ ಅಪ್ಲೈ ಮಾಡಬಹುದು. ಮುದ್ರಾದಲ್ಲಿ ಮುದ್ರಾನು ಕೂಡ ಬರುತ್ತೆ ಸರ್. ತಮ್ಮ ಬ್ರಾಂಚ್ ಸರ್? ನಮ್ಮ ಕರ್ನಾಟಕ ಬೈಲೊಂಗಲ್ ಬ್ರಾಂಚ್. ಥ್ಯಾಂಕ್ ಯು ಸರ್, ರೈತರಿಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇದೇ ರೀತಿ ಒಳ್ಳೆ ಮಾಹಿತಿ ಕೊಡಿ ಸರ್. ಥ್ಯಾಂಕ್ ಯು ಸರ್. ತಮ್ಮ ಹೆಸರು ಸರ್? ಮೇಘರಾಜ್. ಥ್ಯಾಂಕ್ ಯು ಸರ್. ಕರ್ನಾಟಕ ಬ್ಯಾಂಕ್ ಅಲ್ಲಿ ಸರ್ ಇವ್ರು ಹೇಳಿದಾರೆ ಮಾಹಿತಿ ಬಹಳ ಅಂದ್ರೆ ಬಹಳ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟರು. ಅವರು ಎಷ್ಟು ಕೊಟ್ಟರು ಅಂದ್ರೆ ಕೊಲೆಟಲ್ ಬಗ್ಗೆ, ನಾನ್ ಕೊಲೆಟಲ್ ಬಗ್ಗೆ ಈಸಿಯಾಗಿ ಹೇಳಿದಾರೆ ಗುರು. ನಿಮ್ಗೆ ಯಾವ ಬ್ಯಾಂಕ್ ಮ್ಯಾನೇಜರ್ ಕೂಡ ಹೇಳಲ್ಲ, ಅಷ್ಟು ಈಸಿಯಾಗಿ ಹೇಳಿದ್ರು. ಬಟ್ ಈ ತರ ಮಾಹಿತಿ ಕೊಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಇವರು ಮಾಹಿತಿ ಕೊಟ್ಟರು. ಓಕೆ, ಅವ್ರಿಗೆ ಒಳ್ಳೇದಾಗಲ್ಲ ಅಂತ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಒಂದು ಬ್ರಾಂಚ್ ಗೆ ಬಂದಿದ್ದೇವೆ. ಇಲ್ಲಿ ಕೂಡ ಇಲ್ಲಿ ಏನ್ ಕೊಟ್ಟಿದಾರಲ್ಲ ಠೇವಣಿ ಯೋಜನೆಗಳು, ಆಮೇಲೆ ಡಿಜಿಟಲ್ ಬ್ಯಾಂಕಿನ ಸೌಲಭ್ಯಗಳು, ಆ ತರ ಎಲ್ಲ ತರಹದ ವಿಮೆಗಳು ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ವಾಹನ ಸಾಲ, ಇತರ ಸಾಲಗಳು,
ಆಮೇಲೆ ಉದ್ಯೋಗ ಸಾಲಗಳು ಇದೆ. ಅವ್ರ ಕಡೆಯಿಂದನೇ ಕೇಳೋಣ, ನೋಡೋಣ ಏನಂತಾರೆ ಅಂತ ಹೇಳ್ಬಿಟ್ಟು. ಒಂದು ಗ್ರಾಮೀಣ ಬ್ಯಾಂಕ್ ಅಲ್ಲಿ ಏನ್ ಸಿಗುತ್ತೆ ಸರ್? ನಮಸ್ಕಾರ ಸರ್, ನಾವು ಯೂಟ್ಯೂಬರ್ ಸರ್. ಓಕೆ ಸರ್ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಏನ್ ಬೇಕಾದ ಮಾಹಿತಿ ನಿಮ್ಗೆ ಹೇಳ್ರಿ. ಈಗ ನಮ್ಮ ಬ್ಯಾಂಕಿಂಗ್ ಸ್ಟಾಲ್ ಏನಪ್ಪಾ ಅಂದ್ರೆ ಇದು ಬ್ಯಾಂಕಿಂಗ್ ಸೌಲಭ್ಯಗಳು ನಮ್ಮ ರೈತರಿಗೆ ಎಲ್ಲರೂ ಗೊತ್ತಾಗಿರ್ಬೇಕು. ರೈತರಷ್ಟೇ ಅಲ್ಲ, ಉಳಿದ ಜನರಿಗೂ ಕೂಡ ಗೊತ್ತಾಗಿರ್ಬೇಕು. ಕೆಲವರು ಉದ್ಯೋಗ ಮಾಡ್ತಿರ್ತಾರೆ, ಕೆಲವರು ಏಮಂತ ಸ್ಟೂಡೆಂಟ್ಸ್ ಇರ್ತಾರೆ, ಎಜುಕೇಶನ್ ಬಗ್ಗೆ ಕೇಳ್ತಿರ್ತಾರೆ. ಕೆಲವರು ನಾವು ಯುವ ಜನತೆ ಇರ್ತಾರೆ, ಅವ್ರಿಗೆ ಎಕ್ಸಾಮ್ ಆದ ತಕ್ಷಣ ಯಾವ ತರ ನೌಕರಿ ಸಿಗ್ಬೇಕು, ಗೌರ್ಮೆಂಟ್ ಜಾಬ್ ಯಾವ ತರ ಟಫ್ ಇದೆ ಅಂತ ನಿಮಗೂ ಗೊತ್ತಿದೆ. ಅದಕ್ಕೋಸ್ಕರ ಸ್ವಯಂ ಉದ್ಯೋಗ ಈಗ ಏನೈತಿ, ನಾವು ಸ್ವಯಂ ಉದ್ಯೋಗ ಪ್ರೇರಣೆ ಕೊಡ್ಲಿಕ್ಕೆ ನಾವೀಗ ಸ್ವಯಂ ಉದ್ಯೋಗ ಮಾಡೋದ್ರಿಂದ ಸ್ವಯಂ ಉದ್ಯೋಗ ಅಂದ್ರೆ ನಿರುದ್ಯೋಗಿಯಾಗಿ ನೀವು ಅವರು ಐಡೆಂಟಿಫೈ ಮಾಡ್ಕೊಂಡು ಅವ್ರಿಗೆ ಸಾಲ ಕೊಟ್ಟು ಒಂದು ತಮ್ಮ ಕಾಲಿನಲ್ಲಿ ನಿಲ್ಸ್ಕೊಳ್ಳಿಕ್ಕೆ ನಾವು ಒಂದು ಅವಕಾಶ ಮಾಡ್ಕೊಳ್ಲಿಕ್ಕೆ. ಸೊ ಎಲ್ಲ ಬ್ಯಾಂಕಿಂದ ಎಲ್ಲ ಪ್ರಾಡಕ್ಟ್ ಬಂತು. ಠೇವಣಿ ಆಯ್ತು, ಸಾಲ ವಿಭಾಗ ಆಯ್ತು, ರಿಕವರಿ ಆಯ್ತು, ಎಲ್ಲಾನು ಅದರಲ್ಲಿ ಕೂಡಿ ಬಂದಂಗೆ ಆಯ್ತು. ಸೊ ಅದೇ ನಮ್ ಸ್ಟಾಲ್ ಉದ್ದೇಶ ಅದೇ. ಈಗ ನಮ್ ಬ್ಯಾಂಕ್ ಮೊದಲೇ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತ ಇತ್ತು. ಈಗ ನಮ್ಮ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಇಂತ 9 ಜಿಲ್ಲೆಯಲ್ಲಿ ಅಷ್ಟೇ ಐತಿ. ಈಗ ದೇಶ ವ್ಯಾಪ್ತಿ ಕರ್ನಾಟಕ ವ್ಯಾಪ್ತಿ ಪೂರಾ ಕವರ್ ಆಗ್ಬಿಟ್ಟಿದೆ. ಸೊ ಬೀದರ್ದಿಂದ ಹಿಡ್ಕೊಂಡು ಚಾಮರಾಜನಗರ ನಮ್ದು ಬ್ಯಾಂಕ್ ಬರ್ತವೆ ಈಗ. ಸೊ ಯಾವ್ಯಾರ ನಿಮ್ ಚಾನೆಲ್ ಥ್ರೂ ಯಾವ್ಯಾರ ಹುಡುಗರಿದ್ರೆ ಅವಕ್ಕೂ ನಿಮ್ ಬೇಕಾದ್ರೆ ಸಾಲ ಸಿಗ್ಲಿಕ್ಕೆ ಆಗ್ಲಿ, ಯಾವ ತರದ್ದು ಒಂದು ಅನುಕೂಲತೆ ಆಗ್ಲಿ, ಬ್ಯಾಂಕಿಂಗ್ ಸಿಸ್ಟಮ್ಯಾಟಿಕ್ ಸಿಗ್ಲಿ, ಸೌಲಭ್ಯ ಸಿಗ್ಲಿ ಅಂತ ಹೇಳಿ ನಾವು ಕೇಳ್ಕೊತೇವೆ. ಅಂತ ನೀವು ರೆಫರ್ ಮಾಡಿರ್ಬೇಕು, ನಿಮ್ ಚಾನಲ್ ಕೂಡ ಹಾಕ್ರಿ. ಓಕೆ ಸರ್, ಇವ್ರು ಹೇಳ್ತಾ ಇದಾರೆ ಇದು ಇವ್ರು ಹಾಕಿರೋದು ಒಂದು ನಿರುದ್ಯೋಗವನ್ನ ಒಂದು ತೊಡಗಿಸಲಿಕ್ಕೆ ಇವರ ಒಂದು ಮೇನ್ ಆಗಿ ಉದ್ದೇಶ ಇಟ್ಕೊಂಡು ಹೇಳ್ತಾ ಇದಾರೆ. ಬಟ್ ಅದನ್ನ ಯಾವ ರೀತಿಯಾಗಿ ಇರ್ತಕ್ಕಂಥ ಜನ ಒಂದು ನಿರುದ್ಯೋಗ ಯಾವ ರೀತಿ ತೊಲಗಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸರ್. ಈಗ ಸ್ವಾವಲಂಬಿಯಲ್ಲಿ ಸಾಲದ ಬಗ್ಗೆ ಹೇಳ್ತೀರಾ ಸರ್, ಅವ್ರು ನಿರುದ್ಯೋಗ ಹೋಗ್ಬೇಕಂತಂದ್ರೆ ಸರ್ ಯಾವ ರೀತಿಯಾಗಿ ಲೋನ್ ಸಿಗುತ್ತೆ ಅವ್ರಿಗೆ ಅಂತ? ಒಮ್ಮೆ ದೊಡ್ಡ ಸಾಲ ಅಂತೂ ಸಿಗುದಿಲ್ಲ, ಯಾರಿಗಾದ್ರೂ ದೊಡ್ಡ ಸಾಲ ಸಿಗುದಿಲ್ಲ. ಅದೇನಾಗ್ತದ, ಅನುಭವದ ಬಹಳ ಕೊರತೆ ಇರ್ತದ ಫಸ್ಟ್ ಸ್ಟೇಜ್ ಅಲ್ಲಿ. ಸೊ ಅನುಭವ ಸಿಗ್ಬೇಕಾದ್ರೆ ಸಣ್ಣ ಪ್ರಮಾಣದಿಂದ ಹೋಗ್ಬೇಕಾಗ್ತದೆ. ಕೆಲವರಿಗೆ ಟೈಲರಿಂಗ್ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇರ್ತದ. ಈಗ ಸಪೋಸ್ ತೊಂಬರೋಣ ಸರ್, ಈಗ ನಾವು ಫಾರ್ಮಿಂಗ್ ಅನ್ನ ಚಾಯ್ಸ್ ಮಾಡ್ಕೊಳ್ಳೋಣ ಸರ್. ಈಗ ಏನ್ ಮಾಡ್ತಾರೆ, ನಮ್ಗೆ ನೌಕರಿ ಸಿಗಲ್ಲ ಅನ್ಕೊಂಡ್ಬಿಟ್ಟು ಫಾರ್ಮಿಂಗ್ ಬಂದ್ಬಿಟ್ಟು ನಾವು ಒಂಚೂರು ಲೋನ್ ತಗೊಂಡು ಇಂಪ್ರೂವ್ ಆಗೋಣ ಅಂತಾರೆ ಸರ್. ಅದಕ್ಕೆ ಏನ್ ಸೊಲ್ಯೂಷನ್, ಯಾವ್ದ್ರಲ್ಲಿ ಇಂಪ್ರೂವ್ ಆಗ್ಬೇಕಂತ ಹೇಳಿ? ಈಗ ಫಾರ್ಮಿಂಗ್ ಅಲ್ಲಿ ಸರ್, ಈಗ ಡೈರಿ ಯೂನಿಟ್ ಆಗಿರ್ಬೋದು, ಈ ತರದ ಸಾಕಷ್ಟು ವಿವರಗಳನ್ನ ತಾವು ನೋಡಿರ್ಬೇಕು ಟಿವಿಯಲ್ಲಿ. ಈಗ ಸುಮಾರು 1 ಲಕ್ಷದ ನೌಕರಿ ಬಿಟ್ಟು ಈಗ ಬಂದ ರೈತಾಕಿ ಆಗಿ ಬಂದ 1 ಎಕರೆ ಜಮೀನ್ ಐತಿ, ಹಾರ್ಟಿಕಲ್ಚರ್ ಕ್ರಾಪ್ ಆಗಿರ್ಬೋದು, ಡೈರಿ ಆಗಿರ್ಬೋದು, ಎಲ್ಲ ಸಣ್ಣ ಪ್ರಮಾಣ ನಮ್ಮಲ್ಲಿ 2 ಎಮ್ಮೆ ಆಗ್ಲಿ, 2 ಆಕಳಾಗ್ಲಿ, 50 ಕುರಿ ಆಗ್ಲಿ, ಅಲ್ಲಿಂದ ಸ್ಕೀಮ್ ಸ್ಟಾರ್ಟ್ ಆಗ್ತದ. ಅಲ್ಲಿ ನೋಡ್ಕೊಂಡು 100, 200, 500 ಯೂನಿಟ್ ಒಳಗೆ ನೀವು ಕುರಿ ಸಾಕಾಣಿಕೆ ಅಥವಾ ಕೋಳಿ ಸಾಕಾಣಿಕೆ ಮಾಡ್ಬೋದಾಗ್ತದೆ. ಸಣ್ಣ ಪ್ರಮಾಣದಲ್ಲಿ ಒಂದ್ ಎಕರೆ ಜಮೀನ್ ಇತ್ತಪ್ಪ ಅಂದ್ರೆ ಒಂದು ಬೆಸ್ಟ್ ಆಗಿ ಒಂದು ಡೈರಿ ಫಾರ್ಮಿಂಗ್ ಆಕ್ಟಿವಿಟಿ ಕೂಡ ಮಾಡಬಹುದು ಸರ್. ಈಗ ಒಂದ್ ಎಕ್ಸಾಂಪಲ್ ಏನಂದ್ರೆ, ಈಗ ಜನರೇಷನ್ ಅಲ್ಲಿ ಸರ್ ಅವ್ರಿಗೆ ಲ್ಯಾಂಡ್ ಇರೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಲ್ಯಾಂಡ್ ಇಲ್ದೇನೆ ಬಂದ್ಬಿಟ್ಟು ಇವತ್ತು ನಾನು ಡೈರಿ ಮಾಡ್ತೀನಿ, ಕೋಳಿ ಸಾಕಾಣಿಕೆ ಮಾಡ್ತೀನಿ ಅಂತಾರೆ ಸರ್. ಅವ್ರಿಗೆ ಯಾವ ರೀತಿ ಲೋನ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ? ಲ್ಯಾಂಡ್ ಇಲ್ಲಪ್ಪ ಅಂದ್ರೆ ಅದಕ್ಕೆ ನಾವೇನ್ ಮಾಡ್ತೀವಿ, ಟೈಪ್ ತಗೋಬೇಕಾಗ್ತದೆ. ಒಂದು ಲ್ಯಾಂಡ್ ಅನ್ನ ಅವರು ಅಗ್ರಿಮೆಂಟ್ ಮಾಡ್ಸ್ಕೊಬೇಕಾಗ್ತದೆ. ಸೊ ನಂದು ಲ್ಯಾಂಡ್ ಐತಿ, ನೀವು ಹೊಸದಾಗಿ ಬಂದಿದ್ರಿ, ನಿಮ್ ಲ್ಯಾಂಡ್ ಇಲ್ಲ ಅಂದ್ಮೇಲೆ ಅದ್ರ ರೆಂಟ್ ಮೇಲೆ ತಗೋಬೇಕಾಗ್ತದೆ. ಅದ್ರ ಬಗ್ಗೆ ಅವರು ಡಿಕ್ಲರೇಷನ್ ಒಂದು ಅಗ್ರಿಮೆಂಟ್ ಕೊಡ್ಬೇಕಾಗ್ತದೆ. ಸರ್ ಒಂದು ಸ್ಕೀಮ್ ತಗೊಂಡು ಹೇಳ್ಬಿಡಿ ಸರ್, PMEGP ಆಗಿರ್ಲಿ, CMEGP ಆಗಿರ್ಲಿ, ಮುದ್ರಾ ಆಗಿರ್ಲಿ, ಯಾವ್ದಾದ್ರು ಒಂದು ಲೋನ್ ತಗೊಂಡು ಸರ್ ಈ ತರ ಅಂತ ಕ್ಲಾರಿಟಿ ಕೊಟ್ಬಿಟ್ರೆ ಕರೆಕ್ಟ್ ಇರುತ್ತೆ ಸರ್. ಈಗ ನಿಮ್ಗೆ ಯಾವ್ದು ಬೇಕಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಗೆ ಬೇರೆ ಬೇರೆ ಬರ್ತದಲ್ಲ. ಸೊ ಸ್ಪೆಸಿಫಿಕ್ ಆಗಿ ಯಾವ ತರದ ಗೈಡ್ಲೈನ್ಸ್ ಬೇಕು, ಯಾವ ತರದ್ ಬೇಕಂದ್ರೆ ಅದಕ್ಕೆ ಪೇಪರ್ಸ್ ಏನ್ ಬೇಕು ಎಲ್ಲ ನಮ್ಗೆ ಹೇಳಿಕ್ ಆಗ್ತದ. ಈಗ ಫಾರ್ ಎಕ್ಸಾಂಪಲ್ PMEGP ಅಂದ್ರೆ ನೀವು PMEGP ಅಲ್ಲಿ ಬೇಕರಿ ಯೂನಿಟ್ ನಾವು ತಗೊಂಡಾಗ, ಇಲ್ಲ ಸರ್ ನೀವು ಡೈರಿ ಯೂನಿಟ್ PMEGP ಡೈರಿ ಯೂನಿಟ್ ತಗೊಂಡಾಗ ಫಸ್ಟ್ ಏನಾಗ್ತದ, ಒಂದು ಯೂನಿಟ್ ಕಾಸ್ಟ್ ಅಂತ ಡಿಸೈಡ್ ಆಗ್ತದ. 2 ಎಮ್ಮೆ ಯಾವ ಬ್ರೀಡ್ ಎಮ್ಮೆ ತಗೋತೀರಿ ಅಂತ ಹೇಳಿ ಅದಕ್ಕೆ ಫಸ್ಟ್ ನಾವು ಯೂನಿಟ್ ಅಲೋಕೇಟ್ ಮಾಡ್ತೇವೆ. ಒಂದ್ ಎಕ್ಸಾಂಪಲ್, 1 ಎಮ್ಮೆಗೆ 50,000 ರೂಪೀಸ್ ಇಟ್ಕೊಂಡು 50,000 ರೂಪಾಯಿ, 2 ಎಮ್ಮೆಗೆ ಅಂದ್ರೆ 1 ಲಕ್ಷ ರೂಪಾಯಿ ಆಯ್ತು. ಪ್ಲಸ್ ಅದಕ್ಕೆ ಕಟ್ಲಿಕ್ಕೆ ಶೆಡ್ ಬೇಕಾಗ್ತದ. ಶೆಡ್, ಕನ್ಸ್ಟ್ರಕ್ಷನ್, ಮೆಡಿಕಲ್ ಎಕ್ವಿಪ್ಮೆಂಟ್ಸ್, ಮತ್ತೆ ಅದಕ್ಕೆ ಹಾಲು ಹಿಂಡ್ಲಿಕ್ಕೆ ಯಾವ್ದು ಕ್ಯಾನ್ ಗೇನ್ ಅಥವಾ ಮಷಿನರೀಸ್ ಏನ್ ಬೇಕಾಗ್ತದಲ್ಲ ಅವನು ಕೂಡ ನಾವು ಪ್ರೊಜೆಕ್ಟ್ ರಿಪೋರ್ಟ್ ಅಲ್ಲಿ ಹಾಕ್ತೇವೆ. ಸೊ ಒಂದು ಪ್ರೊಜೆಕ್ಟ್ ಅನ್ನು ತಯಾರು ಮಾಡಬೇಕಾಗ್ತದ. ಫಸ್ಟ್ ಇಯರ್ ಗೆ ನಾನು 2 ಎಮ್ಮೆದಿಂದ ಹಾಲು ಶೇಖರಣೆ ಮಾಡಿ ಹಾಲು ಹಾಕಿದ್ರೆ ನನಗೆ ಎಷ್ಟು ಲಾಭ ಬರ್ತದ, ಅದ್ರ ತಕ್ಕಂಗೆ ಇನ್ಸ್ಟಾಲ್ಮೆಂಟ್ ಫಿಕ್ಸ್ ಮಾಡ್ಕೋತೇವೆ ನಾವು. ಕಾಫಿ ಇರ್ಲಿ ಆಗಿರ್ಬೋದು. ಈಗ ಸಪೋಸ್ ಒಂದು 5 ಎಮ್ಮೆ ಚಾಯ್ಸ್ ಮಾಡ್ತೇವೆ ಸರ್. 5 ಎಮ್ಮೆ ಬಗ್ಗೆ ಕ್ಯಾಲ್ಕುಲೇಟ್ ಇದೆ ಸರ್. 5 ಎಮ್ಮೆ ತಗೊಂಡೇ ಸರ್, ಯಾವ ತರ ಬೇಕು ನಿಮ್ಗೆ? ಕ್ಯಾಲ್ಕುಲೇಷನ್ ಬೇಕಾ ಅಥವಾ ಯಾವ್ದು ಬೇಕು? ಕ್ಯಾಲ್ಕುಲೇಷನ್ ಹೇಳ್ಬಿಡಿ ಸರ್. 5 ಎಮ್ಮೆ ಈಗ ಏನಾಗ್ತದ, 5 ಎಮ್ಮೆ ಸಾಲ ಕೊಟ್ರೆ ಯೂಶಲಿ 5 ಎಮ್ಮೆ ಕೊಡ್ಲಿಕ್ಕೆ ಬರಂಗಿಲ್ಲ. ಅದು ಈವನ್ ಫಾರ್ಮ್ ಆಗಿರ್ಬೇಕು. 1+1, 2+2, 3+3 ಈ ತರ ಬೇಕು. ಯಾಕಂದ್ರೆ ಎಮ್ಮೆ ಸೈಕಲ್ ಇರ್ತದ, ಹಾಲು ಕೊಡೋ ಒಂದು ಸೈಕಲ್ ಇರ್ತದೆ. 1 7 ತಿಂಗಳ ಮೇಲೆ ಅದು ಸ್ಟಾಪ್ ಮಾಡ್ತದೆ ಹಾಲು ಕೊಡ್ಲಿಕ್ಕೆ. ಪುನಃ ಒಂದು ಎಮ್ಮೆ ಸ್ಟಾಪ್ ಮಾಡ್ತಿದ್ರೆ ಮತ್ತೊಂದು ಸೈಕಲ್ ಇಂಟ್ರೊಡ್ಯೂಸ್ ಮಾಡ್ತೇವೆ ನಾವು, ಅದು ಹಾಲು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಕಂಟಿನ್ಯೂಸ್ ಇಯರ್ ಆನ್ ಇಯರ್ ಅವ್ರಿಗೆ ಇನ್ಕಮ್ ಇರಬೇಕಾಗ್ತದೆ ಅಲ್ಲಿ. ಸೊ ಇನ್ಕಮ್ ಇದ್ರೆ ಒಂದು ರಿಪೇಮೆಂಟ್ ಅನುಕೂಲ ಆಗ್ತದೆ. ಸೊ ಇಲ್ಲ ಸರ್, ಅದು ಡೀಟೇಲ್ ಐತಿ. ನೀವು ಯಾರ್ಯಾರು ನಿಮ್ಮ ಇದ್ರೆ ಯುವಕರು ಇದ್ರೆ ಯಾರ್ಯಾರು ಮಾಡ್ಬೇಕು ಅಂತ ಇಚ್ಛೆ ಪಡುವುದ್ರೆ ನಮ್ಮ ಬ್ಯಾಂಕಿಗೆ ರೆಫರೆನ್ಸ್ ಕೊಟ್ರೆ ಅವ್ರು ಬಂದು ಡೀಟೇಲ್ ಹೇಳ್ರಿ. ನಮ್ದೊಂದು ಟೀಮ್ ಇರ್ತದಲ್ಲಿ ಅವರೆಲ್ಲ ಗೈಡ್ಲೈನ್ಸ್ ಮಾಡ್ತಾರೆ, ಕೂಡ ಮಾಡ್ತಾರೆ. ನಾವು ಪ್ರೊಜೆಕ್ಟ್ ರಿಪೋರ್ಟ್ ಕೂಡ ಮಾಡ್ಕೊಡ್ತೇವೆ ನಾವು. ಈಗ ಕೆಲವೊಂದಿಷ್ಟು ಬ್ಯಾಂಕ್ ಅಲ್ಲಿ ನಮ್ಮ ಹುಡುಗರಾಗಿರ್ಬೋದು, ನಮ್ಮ ಒಂದು ರೈತರಾಗಿರ್ಬೋದು ಕೇಳಿದಾಗ ಅವ್ರು ಹೇಳ್ತಾರೆ ಸರ್, ಏನ್ ಗೊತ್ತಾ, ಇವತ್ತು ಕೊಡಲ್ಲಪ್ಪ, ಒಂದು 6 ತಿಂಗಳು ಬಿಟ್ಟು ಬಾ, 2 ತಿಂಗಳು ಬಿಟ್ಟು ಬಾ, ನಿನ್ ಏನ್ ಲೋನ್ ತಗೋತಾ ಇದೆಯಾ, ಹೌದಾ, ನಿನ್ಗೆ PMEGP ಲೋನ್ ಕೊಡಲ್ಲ, ಡೈರಿಗೆ ಯಾವ ರೀತಿ ಕೊಡಲ್ಲ ಅಂತ ಈ ತರ ಹೇಳ್ತಾರೆ. ಅದಾದ್ಮೇಲೆ ನಿಮ್ಗೆ ಕೊಡ್ಬೇಕಂತಂದ್ರೆ ಲೋನ್ ಕೊಡ್ಬೇಕಂದ್ರೆ ಕ್ರೆಡಿಟ್ಸ್ ಕೊಡ್ಬೇಕಂತಾರೆ. 6 ತಿಂಗಳು
ನಿಮ್ದು ವ್ಯವಹಾರ ನೋಡ್ತೀವಿ ಕೊಡ್ತೀವಿ ಅಂತಾರೆ ಸರ್. ವ್ಯವಹಾರ ಅದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಇಲ್ಲ ಈ ಸ್ಕೀಮ್ ಅಲ್ಲಿ ಇಂಪಾರ್ಟೆಂಟ್ ಆಗುದಿಲ್ಲ. ಮೊನ್ನೆ ನಾನು ಬ್ಯಾಂಕಿಗೆ ಹೋಗಿದ್ದೆ, ಹೋಗಿ ಕೇಳಿದಾಗ ಅವ್ರು ಹೇಳಿದ್ರು ನೀನು ಅಕೌಂಟ್ ಓಪನ್ ಮಾಡೋ 6 ತಿಂಗಳ ಟರ್ನ್ ಮಾಡೋ, ಅದು ಚೆನ್ನಾಗಿದ್ರೆ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಅವ್ರ ಸರ್ ಸತ್ಯನಾ? ಇಲ್ಲ ಆ ತರದಿಂದ ಸರ್ ಎಲ್ಲ ಸ್ವಯಂ ಉದ್ಯೋಗ ಸಾಲ ಇರ್ತಾವಲ್ಲ, ನಾವು ಟ್ರಾನ್ಸಾಕ್ಷನ್ ಮಾಡಿದಾಗೆ ನಿಮ್ದು ಟರ್ನ್ ಆಗ್ತಾ ಇರುತ್ತೆ. ಇಲ್ಲಿ ಯಾರು ಟರ್ನ್ ಮಾಡ್ಲಿಕ್ಕೆ ಒಬ್ರು ಯಾರು ಕೊಡ್ಬೇಕು ಸಾಲ, ಕೊಟ್ಟಾಗೆ ಟರ್ನ್ ಆಗ್ತದ. ಟರ್ನ್ ಆದ್ರೆ ಆಟೋಮೆಟಿಕ್ ತಾನೇ ಆಗಿ ಟರ್ನ್ ಆಗುದಿಲ್ಲ ಅದು. ಸೊ ಸಾಲ ಕೊಡ್ಬೇಕಾಗ್ತದ, ಕೊಟ್ಟ ನಂತರ ನಾವು ನೋಡ್ಬೇಕು. ಈಗ ಅವ್ರು ಹೇಳಿದ್ರು ಸರ್ PMEGP ಅಲ್ಲಿ ನಿಮ್ಗೆ 5 ಲಕ್ಷ ಕೊಡಲ್ಲ ಸರ್, ನಮ್ಗೆ ಸಹಾಯಧನ ಬರಲ್ಲ, ನಿಮ್ಗೆ 7 ಲಕ್ಷ ಕೊಡ್ತೀವಿ, ಇಲ್ಲ ಹೊಸ ಯೂನಿಟ್ ಇರೋದ್ರಿಂದ ಸ್ಟಾರ್ಟ್ಅಪ್ ಇರೋದ್ರಿಂದ 10 ಲಕ್ಷ 20 ಲಕ್ಷ ಆಗ್ತದ. ಈಗ ನನಗೆ ಅನುಭವ ಇರ್ಬೇಕಲ್ಲ, ನಾ ಯಾವ್ದೋ ಉದ್ಯೋಗ ಮಾಡ್ತೇನೆ ಅಂದ್ರೆ ನಮ್ಗೆ ಅನುಭವ ಬೇಕಾಗ್ತದ. ಅನುಭವದ ಕೊರತೆ ಇರೋದ್ರಿಂದ ನಾವು ದೊಡ್ಡ ಪ್ರಾಜೆಕ್ಟ್ ಹಾಕ್ಲಿಕ್ಕೆ ಸ್ವಲ್ಪ ಏನಾದ್ರೆ ಹಿಂಜರಿಕೆ ಆಗ್ತದ. ಸೊ ಸ್ವಲ್ಪ ಪ್ರಮಾಣ ಸ್ಟಾರ್ಟ್ ಮಾಡಿ ಕ್ರಮೇಣವಾಗಿ ನೀವು ಸೇಮ್ ಸ್ಕೀಮ್ ಅನ್ನ 5 ಲಕ್ಷ 10 ಲಕ್ಷ ಸ್ಕೀಮ್ ತಗೊಂಡು PMEGP ಅಲ್ಲಿ ಒಂದು 10 ಲಕ್ಷ ಸ್ಕೀಮ್ ತಗೊಂಡು ಕ್ರಮೇಣವಾಗಿ ನೆಕ್ಸ್ಟ್ ಇಯರ್ ಅದನ್ನ ರೇಟ್ ಆಫ್ ತುಂಬಿಟ್ರೆ 20 ಲಕ್ಷದ ಎನ್ಹಾನ್ಸ್ಮೆಂಟ್ ಸ್ಕೀಮ್ ಕೂಡ ಸಿಗ್ತದೆ. ಇನ್ನೂ ಒಂದ್ ಹೇಳ್ಬೇಕು ಅಂತಂದ್ರೆ ಅವ್ರು ಸಡನ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ 10 ಲಕ್ಷ ಕೊಡಲ್ಲಪ್ಪ 5 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾರೆ. 5 ಲಕ್ಷ ಕರ್ನಾಟಕ ಬ್ಯಾಂಕ್ ಕೇಳಿದಾಗ ಸರ್ ಅವ್ರು ಏನ್ ಹೇಳಿದ್ರು, ನೀನು ಪ್ರಾಪರ್ಟಿ ನೀಡ್ಬೇಕಪ್ಪ, ನೀನು ಏನಪ್ಪಾ ಅಂತಂದ್ರೆ ಕೊಲೆಸ್ಟ್ರಾಲ್ ಕೊಡ್ಬೇಕು. 5 ಲಕ್ಷಗಳ ಕೊಲೆಸ್ಟ್ರಾಲ್ ಕರ್ನಾಟಕ ಬ್ಯಾಂಕ್ ಅಲ್ಲಿ ಇಟ್ಕೊಂತಾರೆ ಸರ್, ಬೇಕಾಗತ್ತಾ? ಈಗ ಕೊಲೆಟ್ರಲ್ ಅಂತ ಸ್ಟಾರ್ಟಿಂಗ್ ಅಮೌಂಟ್ ಅಪ್ ಟು 10 lakhs ನಾವೇನ್ ಮಾಡ್ತೇವೆ CTMC ಅಲ್ಲಿ ಕವರ್ ಮಾಡ್ಕೊಂಡ್ಬಿಡ್ತೇವೆ ನಾವು. PMEGP ಸ್ಕೀಮ್ ಯಾವ್ದಿದ್ರು ಉದ್ಯೋಗಗೋಸ್ಕರ CTMC ಕವರ್ ಮಾಡ್ತೇವೆ. ಸೊ ಕೊಲೆಟ್ರಲ್ ಅವಶ್ಯಕತೆ ಇರೋಂಗಿಲ್ಲ. ಅವ್ರ ಬ್ಯಾಂಕ್ ಅವರು ಕೊಲೆಟ್ರಲ್ ಕೇಳಿದ್ರು ಸರ್ ಅವ್ರು, ನಿಂದೆಲ್ಲಪ್ಪ ಪ್ರಾಪರ್ಟಿ ಬೇಕು ನಮ್ಗೆ, ನೀನು ಫಸ್ಟ್ ಅಡೆಂಪ್ ಲೋನರ್ ಆಗಿದ್ಯಾ, ನೀನು 5 ಲಕ್ಷ ತಗೋತಾ ಇದೆ, 5 ಲಕ್ಷ ಬಾಳ ಆಗುತ್ತೆ, ನಾವು ಬೇಕಲ್ಲ ಪ್ರೂಫ್ ಅಂತ ಹೇಳಿದ್ರೆ ನಾನು ಅನ್ಕೊಂಡೆ ಸರ್ 10 ಲಕ್ಷದವರೆಗೂ ಕೊಡಬೇಕಲ್ಲ ಸರ್, ಎಂದಿಲ್ಲ ಕೊಡಲ್ಲ ಅಂದ್ರೆ. ಹೌದಾ ಸರ್, ಇದು ಸತ್ಯನ ಸುಳ್ಳ? ಇಲ್ಲ ಸರ್, ಕೊಲಾಟರಲ್ ಸೆಕ್ಯೂರಿಟಿ ಕೇಳಂಗಿಲ್ಲ. ನಾವು CTMC ಅಲ್ಲಿ ಕವರ್ ಮಾಡ್ಕೋತೀವಿ ಎಲ್ಲ PMEGP ಅಕೌಂಟ್ಸ್, PMFME ಅಕೌಂಟ್ಸ್ ಅನ್ನ. ಆದ್ರೆ ಅದೇ ಅನುಕೂಲ ಇತ್ತು, ಕೆಲವರಿಗೆ ಇತ್ತಂದ್ರೆ ಅವ್ರು ಮಾಡ್ಕೊಂಡ್ಬಿಡ್ತಾರೆ. ಈಗ ಅನುಕೂಲ ಇದ್ದವರಿಗೆ ಎಲ್ಲಿಂದ ಕೊಲಾಟರಲ್ ಇಲ್ಲೇನಪ್ಪ ಅಂದ್ರೆ ಎಲ್ಲಿಂದ ತಗೊಂಡ್ಬರ್ಬೇಕು. ಇನ್ನೊಂದು ಪ್ರಶ್ನೆ ಸರ್, ಈ ಕೆನರಾ ಬ್ಯಾಂಕ್ ಮತ್ತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದ್ರ ವ್ಯತ್ಯಾಸ ಹೇಳ್ತಾರೆ ಸರ್? ಈಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದು ಆಕ್ಚುಲಿ ಒರಿಜಿನಲ್ ಗವರ್ಮೆಂಟ್ ಆಫ್ ಇಂಡಿಯಾದ ಒಂದು ಕೂಸ ಸರ್. ಇದರಲ್ಲಿ ಹೆಂಗಿರ್ತದೆ ಬಂಡವಾಳ ಹೆಂಗಿರ್ತದೆ ಅಂದ್ರೆ 35% ಸ್ಪಾನ್ಸರ್ ಬ್ಯಾಂಕ್ ಅಂತ ಇರ್ತದೆ. ಈಗ ಕೆನರಾ ಬ್ಯಾಂಕ್ ಅಂದ್ರಲ್ಲ, ಅದು ಸ್ಪಾನ್ಸರ್ ನಮಗೆ ಸಪೋರ್ಟ್ ಕೊಡ್ಲಿಕ್ಕೆ ಅಷ್ಟೇ. ಸ್ಟೇಟ್ ಗವರ್ಮೆಂಟ್ 50%, ರಾಜ್ಯ ಸರ್ಕಾರ 15%. ಈ ತರ ಒಂದು ಇದರ ಆಧಾರಿತ ಮೇಲೆ ಇರ್ತದ. 50% ರಾಜ್ಯ ಸರ್ಕಾರ, 15% ಸ್ಟೇಟ್ ಗವರ್ಮೆಂಟ್, 35% ಸ್ಪಾನ್ಸರ್ ಬ್ಯಾಂಕ್. ಈ ತರ ಕಾಂಟ್ರಿಬ್ಯೂಷನ್ ಆಗಿ ಈ ಬ್ಯಾಂಕ್ ಅನ್ನ ಆಕ್ಚುಲಿ ಒಂದ್ ಮಾತ್ರ ಹೇಳ್ಬೇಕಂತ 2 ಬ್ಯಾಂಕ್ ಒಂದೇ ಅಂತ ಹೇಳ್ಬೋದು ಸರ್. ಹೇಳ್ಬೋದು. ಮ್ಯಾಕ್ಸಿಮಮ್ ಕೆನರಾ ಬ್ಯಾಂಕ್ ಏನಿಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಅಥವಾ ಪ್ರಾಡಕ್ಟ್ಸ್ ಲೋನ್ ಪ್ರಾಡಕ್ಟ್ಸ್ ಆಗಲ್ಲ, ಅದೇ ಇಂಪ್ಲಿಮೆಂಟ್ ಮಾಡ್ಕೋತೇವೆ ಸರ್. ಇನ್ನೊಂದು ಪ್ರಶ್ನೆ ಸರ್, ನಾನು ಕೆನರಾ ಬ್ಯಾಂಕ್ ಮೊನ್ನೆ ಹೋಗಿದ್ದೆ, ನಾನು ಹೋದಾಗ PMEGP ಆಗಿರ್ಬೋದು ಮುದ್ರದಲ್ಲಿ ನಾನು ಅನಿಮಲ್ ಹಸ್ಬೆಂಡ್ರಿ ಲೋನ್ ಕೇಳಿದಾಗ ಅವ್ರು ಹೇಳಿದ್ರು ಸರ್, ಇಲ್ಲಪ್ಪ ಮ್ಯಾನುಫ್ಯಾಕ್ಚರಿಂಗ್ ಲೋನ್ ಕೊಡ್ತಿದ್ರಲ್ಲಿ ಕೊಡಲ್ಲ, ಮನೆಗೆ ಹೋಗಪ್ಪ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು ಸರ್. ಏನ್ ಮ್ಯಾನುಫ್ಯಾಕ್ಚರಿಂಗ್? ಅದು ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಎಷ್ಟೇ ಕೊಡ್ತಂತೆ ಸರ್ ಲೋನ್, 25 ಲಕ್ಷ ಆಗಿರ್ಬೋದು 30 ಲಕ್ಷ ಆಗಿರ್ಬೋದು, ನಾವು ಅನಿಮಲ್ ಹಸ್ಬೆಂಡ್ರಿ ಕೆನರಾ ಬ್ಯಾಂಕ್ ಅಲ್ಲಿ ಕೊಡಲ್ಲ ಅಂತ ಹೇಳಿದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲ, ಕೊಡ್ಲೇಬೇಕಾಗ್ತದೆ ಸರ್, ಕೊಡ್ತಾರೆ, ಸಾಲ ಕೊಡ್ತಾರೆ. ಬಟ್ ಅವ್ರು ಯಾಕೆ ಹೇಳಿದ್ರು ಸರ್ ಈ ತರ? ಇಲ್ಲ, ಸ್ವಲ್ಪ ನೋಡ್ಬೇಕು ಸರ್, ಅದು ಹೆಂಗಿರ್ತದೆ ಬ್ಯಾಂಕಿಂಗ್ ಇನ್ನೂ ಒಂದು ಪ್ರಶ್ನೆ ಸರ್, ಈಗ ನಾವು ಕೆನರಾ ಬ್ಯಾಂಕ್ ಹೋಗಿದ್ವಿ ಸರ್, ಅವ್ರು ನಮ್ಗೆ ಲೋನ್ ಬಗ್ಗೆ ತಪ್ಪು ಮಾಹಿತಿ ಕೊಟ್ಟರೆ ನಾವು ಯಾರು ಕಂಪ್ಲೇಂಟ್ ಮಾಡ್ಬೇಕು ಸರ್? ಸರ್, ನಿಮ್ಮ ಒಂದು ಏನದ ಕಂಪ್ಲೇಂಟ್ ಕೊಟ್ಟೋದಲ್ಲಿ ಇಂತ ತಪ್ಪು ಮಾಹಿತಿ ಆಗಿರತ್ತ, ಮಾರ್ಗದರ್ಶನ ಸರಿಯಾಗಿ ಸಿಗಲ್ಲಪ್ಪ ಅಂದ್ರೆ ಬ್ರಾಂಚ್ ಬಿಟ್ರೆ ಒಂದು ರಿಜಿನಲ್ ಆಫೀಸ್ ಬಂದಿರ್ತದೆ. ರಿಜಿನಲ್ ಆಫೀಸ್ RO ಆಫೀಸ್ ಅಂತೇವೆ ನಾವು. ಸೊ ರಿಜಿನಲ್ ಆಫೀಸ್ ಅಲ್ಲಿ ರಿಜಿನಲ್ ಮ್ಯಾನೇಜರ್ ಇರ್ತಾರೆ, ಅವ್ರಿಗೆ ಹೋಗಿ ನೀವು ಭೇಟಿಯಾಗಿ ಅಲ್ಲಿ ನಿಮ್ಮ ಏನು ಸಮಸ್ಯೆ ಇದೆ, ಗ್ರೀವೆನ್ಸಸ್ ಇದೆ, ಅಲ್ಲಿ ಹೇಳ್ಕೋಬಹುದು ಸರ್. ಇದ್ ಬಿಟ್ರೆ ನಬಾರ್ಡ್ ಒಂದು ಆಫೀಸ್ ಇರ್ತದೆ ಸರ್, ನಬಾರ್ಡ್ DDM ಆಫೀಸ್ ಇರ್ತದೆ. ಅದ್ ಬಿಟ್ರೆ ಲೀಡ್ ಬ್ಯಾಂಕ್ ಆಫೀಸ್ ಒಂದ್ ಇರ್ತದ. ಒಂದು ಜಿಲ್ಲೆಗೆ ಒಂದು ಲೀಡ್ ಬ್ಯಾಂಕ್ ಅಂತ ಕೊಟ್ಟಿರ್ತಾರೆ. ಅದೇನ್ ಗೊತ್ತಾ, ಗೌರ್ಮೆಂಟ್ ಸ್ಕೀಮ್, ಬ್ಯಾಂಕ್ ಮತ್ತೆ ಕಸ್ಟಮರ್ 3 ಜನರಿಗೆ ಕೋಆರ್ಡಿನೇಟ್ ಮಾಡ್ಲಿಕ್ಕೆ ಒಂದು ಆಫೀಸ್ ಇದೆ, ಲೀಡ್ ಬ್ಯಾಂಕ್ ಆಫೀಸ್ ಅಂತ. ಸೊ ಅಲ್ಲೂ ಕೂಡ ನೀವು ಹೇಳ್ಬೋದು. ಸೊ ಲೀಡ್ ಬ್ಯಾಂಕ್ ಅವರು ಅಲ್ಲಿ ಸಪೋರ್ಟ್ ಮಾಡಬಹುದು, ರಿಜಿನಲ್ ಆಫೀಸ್ ಸಪೋರ್ಟ್ ಮಾಡಬಹುದು. ಎಲ್ಲ ಬಿಟ್ರೆ ನಬಾರ್ಡ್ ಒಂದು DDM ಆಫೀಸ್ ಇರ್ತದೆ, ಅಲ್ಲಿ ನೀವು ಕಂಪ್ಲೇಂಟ್ ಕೊಟ್ರೆ, ಕಂಪ್ಲೇಂಟ್ ಗ್ರೀವೆನ್ಸಸ್ ಕೊಟ್ರೆ ಅವರು ಕೂಡ ರಿಸಾಲ್ವ್ ಮಾಡಬಹುದು. ಥ್ಯಾಂಕ್ ಯು ಸರ್, ಒಳ್ಳೆ ಮಾಹಿತಿ ಕೊಟ್ಟಿದ್ರೆ. ಬಟ್ ಇದ್ದವರೆಗೂ ನಾನು ಯಾವ ಬ್ಯಾಂಕ್ ಅಲ್ಲಿ ಹೋದ್ರು ಕೂಡ ನಿಖರವಾಗಿ ಮಾಹಿತಿ ಕೊಟ್ಟಿಲ್ಲ ಕೇಳಿದಾಗ, ಬಟ್ ಅವ್ರು ಈ ತರ ತಪ್ಪು ಮಿಸ್ಟೇಕ್ ಮಾಹಿತಿ ಕೊಟ್ಟಿದ್ದಾರೆ ಸರ್. ಬಟ್ ಅದು ಓಪನ್ ಆಗಿ ಹೇಳ್ತೀನಿ, ನಿಮ್ ತರ ವ್ಯಕ್ತಿ ಇದ್ರೆ ನಮ್ಮ ಇಂಡಿಯಾದಲ್ಲಿ ನಿರುದ್ಯೋಗ ಸಂಖ್ಯೆ ಇರಲ್ಲ ಸರ್. ಬಹಳ ಅಂದ್ರೆ ಬಹಳ ಹೆಲ್ಪ್ ಆಗುತ್ತೆ. ಬಟ್ ಮಾಹಿತಿ ಅಂತೂ ಈ ಸಿಕ್ಕಾಪಟ್ಟೆ ಕೊಟ್ರು. ಹೆಂಗ್ ಕೊಟ್ರು ಅಂದ್ರೆ ಎಲ್ಲಿ ಕಂಪ್ಲೇಂಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಎಲ್ಲಾನು ಕೊಟ್ಟಿದ್ದಾರೆ. ಬೆಂಕಿ ಸ್ಪೀಚ್ ಹೋಗವ ನಾವು ತಾಯ್ನಾಡೆ ಇದ್ರೆ ಈ ತರ ಸ್ಪೀಚ್ ಕೊಡ್ಬೇಕಮ್ಮ, ಗೊತ್ತಾಯ್ತಾ? ಏನ್ ಸರ್ ಇದು CWC ಅಂದ್ರೆ ನಿಮ್ಗೆ ಏನಾದ್ರು ಕ್ರಾಪ್ ಇರ್ತಾವ್ರಿ, ಈಗ ರೈತರಿಗೆ ಮಾರ್ಕೆಟ್ ದಾಗ ವ್ಯಾಲ್ಯೂ ಸಿಗ್ಲಿಲ್ಲ ಅಂದ್ರೆ ಅವರು ಬಂದ್ ನಮ್ಮ ಗೋಡೌನ್ ದಾಗ, ಅಂದ್ರೆ ಗೌರ್ಮೆಂಟ್ ಅಂಡರ್, ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಅಲ್ಲ APMC ದಾಗ ಗೋಡೌನ್ ಗಳು ಇರ್ತಾವ ಡಿಸ್ಟ್ರಿಕ್ಟ್ ವೈಸ್. ನೀವು ಅಲ್ಲಿ ಬಂದ್ ಕ್ರಾಪ್ ನ ಸ್ಟೋರ್ ಮಾಡಿ ಆಮೇಲೆ ನಿಮ್ಗೆ ಯಾವಾಗ ಬೇಕು ಅವಾಗ ವಾಪಸ್ ತಗೊಂಡ್ ಹೋಗ್ಬೋದು. ಅಂದ್ರೆ ನಾವು ಏನೋ ಒಂದು ಎಕ್ಸ್ಟ್ರಾ ಬೆಳೆದಿದ್ರೆ 100-200 ಈ ತರ ಬೆಳೆದಿದ್ರೆ ನಾವು ಸ್ಟೋರ್ ಮಾಡಬಹುದು. ಇಲ್ಲಿ ಏನ್ ದುಡ್ಡು ಅಂದ್ರೆ ತಿಂಗಳಿಗೆ ಅದು ಕ್ರಾಪ್ ವೈಸ್ ಇರುತ್ತೆ ಸರ್. ಈಗ ಕಡ್ಲೆ ಇತ್ತಂದ್ರೆ 100 kg ತಿಂಗಳಿಗೆ 15 ರೂಪಾಯಿ. ಈ ರೀತಿ ಕ್ರಾಪ್ ವೈಸ್ ಇರುತ್ತೆ. ನೀವು ಸ್ಟೋರ್ ಮಾಡಿ ನಿಮ್ಗೆ ಯಾವಾಗ ಬೇಕು ಅವಾಗ ತಗೊಂಡ್ ಹೋಗ್ಬೋದು. ಭತ್ತ ಇದ್ರೆ 27 kg ಅಂದ್ರೆ 27ರಿಂದ 50 kg 9 ರೂಪಾಯಿ ಪ್ಯಾಕೆಟ್ ಇರುತ್ತೆ. ಈ ತರ ತೂಕದ ಮೇಲೆ ಕೊಡ್ತಾರೆ. ಎಲ್ಲಿದೆ ಸರ್ ಇದು ಗೋಡಮ್? ಅಂದ್ರೆ ಎಲ್ಲಾ ಡಿಸ್ಟ್ರಿಕ್ಟ್ ನಲ್ಲಿ ಇದೆ ಸರ್, ಆಲ್ ಓವರ್ ಇಂಡಿಯಾ. ಆಲ್ ಓವರ್ ಇಂಡಿಯಾದಲ್ಲಿ ಇದೆ. APMC ಒಳಗಡೆ ನಾವು ಸ್ಟೋರ್ ಮಾಡಬಹುದು. ಅಲ್ಲಿ ಇಷ್ಟು ದುಡ್ಡು ಅಂತ ಇರುತ್ತೆ, ಕಟ್ಟಿ ಇರಬಹುದು. ಒಂದ್ ತಿಂಗಳಿಗೆ ಎಷ್ಟಿರುತ್ತೆ? ಒಂದ್ ತಿಂಗಳಿಗೆ ಆ ಪ್ರೈಸ್ ಸರ್. ಎವರೇಜ್ ಆಗಿ ಈಗ ಭತ್ತನ ತಗೊಂಡ್ರೆ ಭತ್ತನ ಒಂದು ಕ್ವಿಂಟಲ್ಗೆ 100 kg ಇರುತ್ತೆ. ಎಷ್ಟಾಗ್ಬೋದು ಸರ್? 9 ರೂಪಾಯಿ ತಗೊಂಡ್ರೆ ಒಂದು ಎವರೇಜ್ ಆಗಿ ಒಂದು ಭತ್ತ 75 kg ಆಯ್ತದ.
ಈಗ 50-75 ಅಂದ್ರೆ ಬಾಳ ಅಂದ್ರೆ 15 ರೂಪಾಯಿ ಸರ್. 15 ರೂಪಾಯಿ ಒಂದು 15 ರೂಪಾಯಿ ಇದೆ ಹೈಯೆಸ್ಟ್ ಅಮೌಂಟ್. ಇದನ್ನ ಬಿಟ್ರೆ ಬೇರೆ ಕಡೆ ಇದಕ್ಕಿಂತ ಲೋ ಪರ್ ಮಂತ್ ಫಸ್ಟ್ ಇದೆ ಹೈಯೆಸ್ಟ್ ಪರ್ ಮಂತ್ ಅಂದ್ರೆ ಮೋಸ್ಟ್ಲಿ ರೈತರು ಬೆಲೆ ಇಲ್ದಿರುವಾಗ ಇಲ್ಲಿ ಸ್ಟೋರ್ ಮಾಡಿಡ್ಲಿಕ್ಕೆ ಅನುಕೂಲ ಆಗುತ್ತೆ. ಮೋಸ್ಟ್ಲಿ ಚೀಲಗಳೆಲ್ಲ ನಮ್ದೆ, ಜಸ್ಟ್ ಸ್ಟೋರ್ ಮಾಡೋದಂದ್ರೆ ಅವ್ರ ಹತ್ರನು ಪ್ಯಾಕೇಜಿಂಗ್ ಎಲ್ಲ ಫೆಸಿಲಿಟೀಸ್ ಇರ್ತವೆ. ಅದು ನಿಮ್ ಮೇಲೆ ಡಿಪೆಂಡ್. ನೀವು ಅದು ದುಡ್ಡು ಬೇರೆ ಆಗುತ್ತೆ. ಅದು ದುಡ್ಡು ಬೇರೆ ಆಗುತ್ತೆ. ನಾವು ಪ್ಯಾಕೇಜಿಂಗ್ ಮಾಡ್ಕೊಂಡಿರ್ತೇನೆ ಜಸ್ಟ್ 9 ರೂಪಾಯಿ ಆಗುತ್ತೆ. ಒಂದು 10 ರೂಪಾಯಿ ಆಗ್ಬೋದು ಒಂದು 25 ಕೆಜಿ ಅಕ್ಕಿ ಇದು ಮೂಟೆಗೆ ಅಲ್ವಾ. ಅವಾಗ ರೈತರ ನಿಮ್ಗೆ ಏನಾದ್ರು ಪ್ರತಿ ಒಂದು ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ಒಂದು ಸಂಸ್ಕರಣಾ ಕೇಂದ್ರ ಅಂತ ಇರುತ್ತೆ. ನಿಮ್ಗೆ ಏನಾದ್ರು ಮೆಕ್ಕೆಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಸಜ್ಜಿ ಏನ್ ಬೆಳೆದ್ರು ಕೂಡ ನಾನು ಬೆಲೆ ಎಲ್ಲ ಸ್ಟೋರ್ ಮಾಡ್ತೀನಿ ಅನ್ನೋದಾಗಿದ್ರೆ ಈ ತರ ಇರುತ್ತೆ ಅಂತ ಮೋಸ್ಟ್ಲಿ ಅವರು ಒಂದು ಪಾಂಪ್ಲೆಂಟ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ಈ ತರ ಸ್ಟೋರೇಜ್ ಇರುತ್ತೆ ಅಂತ ನೋಡಿ. ಆಮೇಲೆ ಅದಕ್ಕೆ ಟ್ಯಾಕ್ಸ್ ಅಂತ ಇರುತ್ತೆ, ಇರುತ್ತೆ. ಈ ತರ ಇದೆ ನೋಡಿ, ನೀವು ದೊಡ್ಡ ರೈತರಾಗಿದ್ರೆ ಇದು ನಿಮ್ಗೆ ಯೂಸ್ ಆಗುತ್ತೆ, ಸಣ್ಣ ರೈತರಿಗೆ ಯೂಸ್ ಆಗಲ್ಲ. ಓಕೆನಾ?